ನಮಸ್ಕಾರ. ದಿನದಲ್ಲಿ ನಡೆದಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಅಜಯ್, ನನ್ನ ಜೊತೆ ಇದ್ದಾರೆ ನಾನು ಚೈತ್ರಾ ರಾಜ್. ಹಾಗಾದ್ರೆ ಯಾವ್ಯಾವ ಪ್ರಮುಖ 30 ಸುದ್ದಿಗಳಿದೆ ಒಂದೊಂದಾಗಿ ನೋಡೋಣ. ಉಪಚುನಾವಣೆಯಲ್ಲಿ ಗೆದ್ದು ಬೀಗಿರೋ ಬಿಎಸ್ವೈಗೆ ಸಂಪುಟ ಸಂಕಷ್ಟ ಬೆನ್ನು ಬಿಡದೆ ಕಾಡ್ತಾ ಇದೆ. ಒಂದ್ ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಮತ್ತೊಂದ್ ಕಡೆ ಡಿಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದಿರೋ ಘಟಾನುಘಟಿಗಳು. ಇವರ ಮಧ್ಯೆ ಸಿಲುಕಿರೋ ಸಿಎಂ ಸುಸ್ತಾಗಿ ಹೋಗಿದ್ದಾರೆ. ಹೀಗಾಗಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರ ಕರೆಗೆ ಯಡಿಯೂರಪ್ಪ ಕಾಯ್ತಾ ಇದ್ದು ಮುಂದಿನ ವಾರ ದೆಹಲಿಗೆ ತೆರಳೋ ಸಾಧ್ಯತೆ ಇದೆ. ಜನವರಿ 15ರವರೆಗೆ ಧನುರ್ಮಾಸ ಇದೆ. ಇದನ್ನ ಕಳೆದ ನಂತರನೇ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಿಎಂ ಒಲವು ತೋರಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಯಡಿಯೂರಪ್ಪ ನಿವಾಸಕ್ಕೆ ಬಂದಿದ್ದ ಬಿಎಲ್ ಸಂತೋಷ್ ಸರಿಸುಮಾರು 20 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ. ಬೈ ಎಲೆಕ್ಷನ್ ಫಲಿತಾಂಶ ಬಂದ ಬಳಿಕ ಈ ಇಬ್ಬರೂ ನಾಯಕರದ್ದು ಇದೇ ಮೊದಲ ಭೇಟಿಯಾಗಿದ್ದು ಸಚಿವ ಸಂಪುಟ ವಿಸ್ತರಣೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಯಾರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು ಅನ್ನೋದರ ಮಾಹಿತಿಯನ್ನ ಕಲೆ ಹಾಕಿರೋ ಸಂತೋಷ್ ಹೈಕಮಾಂಡ್ ಮುಂದೆ ವರದಿಯನ್ನ ಒಪ್ಪಿಸಲಿದ್ದಾರೆ. ಡಿಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಸಚಿವ ಶ್ರೀರಾಮುಲು ಕಮಲ ನಾಯಕರ ಮೇಲೆ ಮುನಿಸಿಕೊಂಡು ಓಡಾಡ್ತಿದ್ದಾರೆ. ಸಿಎಂ ಸಭೆಗೂ ಹಾಜರಾಗಿರಲಿಲ್ಲ. ನಿನ್ನೆ ರಾಯಚೂರಿನಲ್ಲಿ ನಡೆದ ಕೃಷಿ ಮೇಳದಲ್ಲೂ ಪಾಲ್ಗೊಂಡಿರಲಿಲ್ಲ. ವಿಧಾನಸಭಾ ಎಲೆಕ್ಷನ್ ಶುರುವಾದ ದಿನದಿಂದಲೂ ಡಿಸಿಎಂ ಆಗಿಯೇ ಆಗ್ತೀನಿ ಅಂತ ಕನಸು ಕಂಡಿದ್ದ ಶ್ರೀರಾಮುಲುಗೆ ಹೈಕಮಾಂಡ್ ಶಾಕ್ ಕೊಟ್ಟಿತ್ತು. ಹೀಗಾಗಿ ಸಂಪುಟ ವಿಸ್ತರಣೆ ವೇಳೆಯಾದ್ರೂ ಉಪಮುಖ್ಯಮಂತ್ರಿ ಹುದ್ದೆ ಸಿಗುತ್ತೆ ಅಂದ್ಕೊಂಡ್ರೆ ಅದು ಆಗೋ ಹಾಗೆ ಕಾಣ್ತಾ ಇಲ್ಲ. ಡಿಸಿಎಂ ಸ್ಥಾನಕ್ಕೆ ಶ್ರೀರಾಮುಲು ಹಾಗೂ ರಮೇಶ್ ಜಾರಕಿಹೊಳಿ ನಡುವೆ ಕಾದಾಟ ನಡೀತಾ ಇದ್ದು ಯಾರಿಗೆ ಪಟ್ಟ ಕಟ್ಟೋದು ಅನ್ನೋದೇ ಕಮಲ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ. ಬಿಜೆಪಿ ನಾಯಕರ ನಡೆಯಿಂದ ಕೆರಳಿರೋ ಶ್ರೀರಾಮುಲು ಅಭಿಮಾನಿಗಳು ಅಭಿಯಾನ ಶುರು ಮಾಡಿದ್ದಾರೆ. ಬಿಜೆಪಿಯಲ್ಲಿ ನಿಯತ್ತಿಗೆ ಬೆಲೆ ಇಲ್ವಾ, ಡಿಸಿಎಂ ಸ್ಥಾನವನ್ನು ಕೊಡ್ಲಿಲ್ಲ, ಬಳ್ಳಾರಿ ಉಸ್ತುವಾರಿ ಹೊಣೆಯನ್ನು ನೀಡಲಿಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಶ್ರೀರಾಮುಲು ಬಿಎಲ್ ಸಂತೋಷ್ ರನ್ನ ಭೇಟಿ ಮಾಡಿದ್ದಾರೆ. ಈ ವೇಳೆ ಕುರ್ಚಿ ಆಸೆಯನ್ನ ತೆರೆದಿಟ್ಟಿದ್ದು ಹೈಕಮಾಂಡ್ ಗಮನಕ್ಕೆ ತರೋ ಕೆಲಸ ಮಾಡಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ರಾಮುಲು, ನನಗೆ ಡಿಸಿಎಂ ಕೊಡಬೇಕು ಅಂತ ಜನರ ಒತ್ತಾಯ ಇದೆ, ಅದನ್ನ ನಾನು ಬೇಡ ಅನ್ನೋದಿಲ್ಲ. ಎಲ್ಲವೂ ದೇವರ ಇಚ್ಛೆ, ಪಕ್ಷದ ತೀರ್ಮಾನದಂತೆ ಕೆಲಸ ಮಾಡ್ತೀನಿ ಅಂದಿದ್ದಾರೆ. ಬಿಜೆಪಿಯಲ್ಲಿ ಇನ್ನೂ 2 ಡಿಸಿಎಂ ಹುದ್ದೆ ಸೃಷ್ಟಿಸಲಾಗುತ್ತೆ ಅನ್ನೋ ಅಂತೆಕಂತೆಗಳಿಗೆ ಮಾಜಿ ಸಚಿವ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ರೇಣುಕಾಚಾರ್ಯ, ರಾಜ್ಯದಲ್ಲಿ ಡಿಸಿಎಂ ಸ್ಥಾನದ ಅವಶ್ಯಕತೆ ಇಲ್ಲ, ಏನಿದ್ರು ಸಿಎಂ ನೋಡ್ಕೊಳ್ತಾರೆ. ಬಿಜೆಪಿ ಪಕ್ಷ ಅನ್ನೋದು ಜಾತಿಗೆ ಸೀಮಿತವಾದದ್ದಲ್ಲ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಯವರಿಗೆ ಸಂಪುಟದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಈಗ ದಾವಣಗೆರೆ, ಚಿತ್ರದುರ್ಗಕ್ಕೂ ಅವಕಾಶ ಕೊಡಬೇಕು. ನಾನು ಸಹ 3 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಹೀಗಾಗಿ ನನಗೂ ಸಚಿವ ಸ್ಥಾನ ಕೊಡ್ಲಿ. ನಾನು ಸಹ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ. ಆದ್ರೆ ಅದನ್ನ ಹಾದಿ ಬೀದಿಲಿ ಕೇಳೋದಿಲ್ಲ, ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಮಂತ್ರಿಗಿರಿ ಆಸೆಯನ್ನ ರೇಣುಕಾಚಾರ್ಯ ಬಿಚ್ಚಿಟ್ಟಿದ್ದಾರೆ. ಬಿಎಸ್ವೈ ಹುಟ್ಟೂರು ಹಾಗೂ ಜೆಡಿಎಸ್ ಪಾಲಿನ ಭದ್ರಕೋಟೆಯಾಗಿದ್ದ ಕೆಆರ್ಪೇಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿ ತಂದಿರೋ ಸಿಎಂ ಪುತ್ರ ವಿಜಯೇಂದ್ರ ದೊಡ್ಡ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಟವಲ್ ಹಾಕೋ ಕೆಲಸ ಮಾಡಿರೋ ವಿಜಯೇಂದ್ರ ಹೈಕಮಾಂಡ್ ಮುಂದೆ ತಮ್ಮ ಮನದಾಳ ಬಿಚ್ಚಿಟ್ಟಿದ್ದಾರಂತೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾರನ್ನ ಭೇಟಿಯಾದ ವೇಳೆ ವಿಜಯೇಂದ್ರರ ಚುನಾವಣಾ ತಂತ್ರಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ಈ ವೇಳೆ ಪಕ್ಷ ಸಂಘಟನೆಗೆ ಅವಕಾಶ ಕೋರಿದ ವಿಜಯೇಂದ್ರ ಪರೋಕ್ಷವಾಗಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಬೇಡಿಕೆ ಇಟ್ಟಿದ್ದಾರೆ. ಈ ಹಿಂದೆಯೂ ಸಹ ಇದೇ ಹುದ್ದೆಗಾಗಿ ಭಾರೀ ಲಾಬಿಯನ್ನ ನಡೆಸ್ತಾ ಇದ್ರು. ಆದ್ರೆ ಕೊನೆಯ ಘಳಿಗೆಯಲ್ಲಿ ಮಹೇಶ್ ತೆಂಗಿನಕಾಯಿಗೆ ಮಣೆ ಹಾಕಲಾಗಿತ್ತು. ಇದೀಗ ಮತ್ತೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಕಸರತ್ತು ಶುರು ಮಾಡಿದ್ದು ಸಿಎಂ ಕೂಡ ಸಾಥ್ ನೀಡಿದ್ದಾರಂತೆ. ಮೈತ್ರಿ ಸರ್ಕಾರಕ್ಕೆ ಕೈಕೊಟ್ಟು ಬಿಜೆಪಿಗೆ ಹಾರಿದ ಎಂಟಿಬಿ ನಾಗರಾಜ್ ಉಪಚುನಾವಣೆಯ ಸೋಲನ್ನ ಮರೆಯುವ ಹಾಗೆ ಕಾಣ್ತಾ ಇಲ್ಲ. ಹೋದಲ್ಲಿ ಬಂದಲ್ಲಿ ಸಂಸದ ಬಚ್ಚೇಗೌಡ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇದೇ ವಿಷಯಕ್ಕೆ ಇವತ್ತು ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ ಎಂಟಿಬಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಅಂತೇಳಿ ಒತ್ತಡ ಹೇರಿದ್ದಾರೆ. ಸಿಎಂ ಭೇಟಿ ಬಳಿಕ ಮಾತನಾಡಿದ ಎಂಟಿಬಿ ಬಚ್ಚೇಗೌಡ ಕುಟುಂಬದ ವಿರುದ್ಧ ಗುಡುಗಿದ್ದಾರೆ. ನನ್ನ ಸೋಲಿಗೆ ಶರತ್ ಬಚ್ಚೇಗೌಡ ಹಾಗೂ ಸಂಸದ ಬಚ್ಚೇಗೌಡರೇ ಕಾರಣ. ಇವರಿಬ್ಬರ ವಿರುದ್ಧವೂ ಕ್ರಮ ತೆಗೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಅವರನ್ನ ಪಕ್ಷಕ್ಕೆ ವಾಪಸ್ ಸೇರಿಸಿಕೊಳ್ಳಬಾರದು. ಈ ಮೂಲಕ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮಂತ್ರಿಗಿರಿ ಆಸೆಯನ್ನು ವ್ಯಕ್ತಪಡಿಸಿದ್ದು, ನನಗೂ ಮಂತ್ರಿ ಆಗಬೇಕು ಅಂತ ಆಸೆ ಇದೆ, ನೋಡೋಣ ಅಂದಿದ್ದಾರೆ. ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಬಿಗ್ ಫೈಟ್ ನಡೀತಾ ಇದೆ. ಇರೋ 2 ಕುರ್ಚಿಗೆ ನಾ ಮುಂದು ತಾ ಮುಂದು ಅಂತ ನಾಯಕರು ಕರ್ಚೀಫ್ ಹಾಕ್ತಿದ್ದಾರೆ. ಕೆಪಿಸಿಸಿ ಮೇಲೆ ಡಿಕೆ ಶಿವಕುಮಾರ್ ಹಾಗೂ ಎಚ್ಕೆ ಮುನಿಯಪ್ಪ ಕಣ್ಣು ಹಾಕಿದ್ದಾರೆ. ಇಬ್ಬರು ಹೈಕಮಾಂಡ್ ಜೊತೆ ಈ ಬಗ್ಗೆ ಚರ್ಚಿಸಲೆಂದೇ ಕಾದು ಕುಳಿತಿದ್ದಾರೆ. ಎದ್ದ ಮುನಿಯಪ್ಪ ಬೆಂಬಲಕ್ಕೆ ಬಿಕೆ ಹರಿಪ್ರಸಾದ್ ನಿಂತಿದ್ದಾರೆ. ಇನ್ನು ವಿಪಕ್ಷ ಸ್ಥಾನಕ್ಕೆ ಎಚ್ಕೆ ಪಾಟೀಲ್ ಲಾಬಿಯನ್ನ ಮಾಡ್ತಿದ್ದಾರೆ. ಆಕಾಂಕ್ಷಿಗಳೆಲ್ಲ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಎಚ್ಕೆ ಪಾಟೀಲ್ ಮಲ್ಲಿಕಾರ್ಜುನ ಖರ್ಗೆ ಬೆಂಬಲಕ್ಕೆ ನಿಂತಿದ್ದಾರೆ. ಸೋನಿಯಾ ರಾಹುಲ್ ಭೇಟಿಯಾಗಲು ನಾಯಕರು
ಅಭ್ಯರ್ಥಿಗಳು ಕಾದು ಕುಳಿತಿದ್ದಾರೆ. ಆದರೆ ರಾಜ್ಯ ನಾಯಕರು ಭೇಟಿಗೆ ವರಿಷ್ಠರು ಸಮಯ ನಿಗದಿ ಮಾಡಿಲ್ಲ. ಇದೇ ವೇಳೆ ಮಾತನಾಡಿದ ಎಚ್.ಕೆ. ಮುನಿಯಪ್ಪ, ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪಕ್ಷದ ಶಿಸ್ತಿನ ಸಿಪಾಯಿ ನಾನು, ಪಕ್ಷ ಹಿಂದೆ ಸಾಕಷ್ಟು ಜವಾಬ್ದಾರಿಯನ್ನು ನೀಡಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಮುನಿಯಪ್ಪ ಹೇಳಿದ್ದಾರೆ. ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಹಾಗೂ ಉಪಚುನಾವಣೆಯಲ್ಲೂ ದಳಪತಿಗಳು ಸೋತು ತೃಣವಾಗಿದ್ದಾರೆ. ಯಾವ ಚುನಾವಣೆಯಲ್ಲೂ ಹೇಳ್ಕೊಳ್ಳುವಂತಹ ಸಾಧನೆ ಮಾಡಿಲ್ಲ. ಹೀಗಾಗಿ ಜೆಡಿಎಸ್ ನಾಯಕತ್ವದ ಮೇಲೇನೇ ಈಗ ಪ್ರಶ್ನೆ ಎದ್ದಿತ್ತು. ಇದರಿಂದ ಎಚ್ಚೆತ್ತಿರುವ ದಳಪತಿಗಳು ಹಿರಿಯರೊಂದಿಗೆ ಕಿರಿಯರಿಗೂ ಜವಾಬ್ದಾರಿ ಕೊಡೋಕೆ ಮುಂದಾಗಿದ್ದಾರಂತೆ. ಪಕ್ಷ ಸಂಘಟನೆ ಮಾಡಬೇಕು ಅಂದ್ರೆ ಹಿರಿಯರ ಜೊತೆ ಕಿರಿಯರಿಗೂ ಸಮಾನ ಅವಕಾಶ ಕೊಡಬೇಕು. ಆಗ ಮಾತ್ರ ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕೆ ಸಾಧ್ಯ ಅನ್ನೋದನ್ನ ಮನಗಂಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಎಚ್ಡಿಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದು, ಇದರ ಜವಾಬ್ದಾರಿಯನ್ನ ಸಂಸದ ಪ್ರಜ್ವಲ್ ರೇವಣ್ಣ ಹೆಗಲಿಗೆ ಏರಿಸುತ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಸಂಕ್ರಾಂತಿ ಹಬ್ಬ ಮುಗಿತಾ ಇದ್ದಂತೆ ಉತ್ತರ ಕರ್ನಾಟಕದತ್ತ ಮುಖ ಮಾಡಲಿರುವ ಪ್ರಜ್ವಲ್ ರೇವಣ್ಣ ಪ್ರತಿ ಜಿಲ್ಲೆಯಲ್ಲೂ ಸಂಚಾರ ಮಾಡಲಿದ್ದಾರಂತೆ. ಮಾಜಿ ಪ್ರಧಾನಿ ದೇವೇಗೌಡರ ರಾಜಕೀಯ ಇತಿಹಾಸದಲ್ಲಿ ತುಮಕೂರು ಲೋಕಸಭಾ ಚುನಾವಣೆ ಬ್ಲಾಕ್ ಮಾರ್ಕ್. ಜೆಡಿಎಸ್ ಪಕ್ಷವನ್ನ ಮೇಲೆತ್ತಲೇಬೇಕು ಅಂತ ಮೊಮ್ಮಗನಿಗೆ ಹಾಸನ ಬಿಟ್ಕೊಟ್ಟಿದ್ದ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧೆ ಮಾಡಿದ್ರು. ಇದನ್ನ ಕಾಂಗ್ರೆಸ್ ನಾಯಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಕೊನೆಗೂ ಎಚ್ಡಿಡಿ ಸೋಲನ್ನು ಸಹ ಅನುಭವಿಸಿದ್ರು. ಇದೀಗ ಸೋಲಿನ ಅಸಲಿ ಸತ್ಯವನ್ನ ಕೆಎನ್ ರಾಜಣ್ಣ ತೆರೆದಿಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ನಾವು ಬಸವರಾಜು ಪರ ನಿಂತಿದ್ದು ಸತ್ಯ. ನಾವ್ಯಾರೂ ದೇವೇಗೌಡರ ಬೆನ್ನಿಗೆ ನಿಲ್ಲಿಲ್ಲ. ಯಾಕಂದ್ರೆ ಬಸವರಾಜು ನನಗೆ ಹಳೆಯ ಸ್ನೇಹಿತ. ರಾಜಕಾರಣದಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ, ಮಿತ್ರರು ಅಲ್ಲ ಅಂತ ಬಹಿರಂಗ ವೇದಿಕೆಯಲ್ಲೇ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಪೌರತ್ವ ಕಾಯ್ದೆ ವಿರುದ್ಧ ದೇಶಕ್ಕೆ ದೇಶವೇ ಹೊತ್ತಿ ಉರಿತಾ ಇದೆ. ಈಶಾನ್ಯ ರಾಜ್ಯದ ಬಳಿ ಉತ್ತರ ಭಾರತದಲ್ಲಿ ಹೆಚ್ಚು ಕಿಚ್ಚು ಹೊತ್ತಿದ್ದು ಎಲ್ಲೆಂದರಲ್ಲಿ ಬೆಂಕಿ ಇಡ್ತಿದ್ದಾರೆ. ನಿನ್ನೆಯಿಂದ ದೆಹಲಿಯಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು ಎಲ್ಲೆಂದರಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ನೂರಾರು ಜೆಎನ್ಯು ವಿದ್ಯಾರ್ಥಿಗಳು ಕಮಿಷನರ್ ಕಚೇರಿ ಮುಂದೆ ಧರಣಿಯನ್ನು ನಡೆಸಿದ್ದು ಪೌರತ್ವ ಕಾಯ್ದೆ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಮುನ್ನೆಚ್ಚರಿಕೆಯಾಗಿ ಆಗ್ನೇಯ ದೆಹಲಿಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಇನ್ನು ಉತ್ತರ ಪ್ರದೇಶದ ಲಕ್ನೌ ಸಹ ಹೊತ್ತೆ ಉರಿತಾ ಇದ್ದು ಸಾವಿರಾರು ಜನ ಬೀದಿಗೆ ಬಂದಿದ್ದಾರೆ. ನಡ್ವಾ ಕಾಲೇಜಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವ ನೂರಾರು ವಿದ್ಯಾರ್ಥಿಗಳು ಪೊಲೀಸರ ಮೇಲೆ ಕಲ್ಲು ತೂರಿದ್ದಾರೆ. ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ದು ಎಲ್ಲೆಲ್ಲೂ ಹದ್ದಿನ ಕಣ್ಣನ್ನಿಡಲಾಗಿದೆ. ಅತ್ತ ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿಯೇ ಪ್ರತಿಭಟನೆಗೆ ಇಳಿದಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಬಿಜೆಪಿ ನಾಯಕರು ದೇಶವನ್ನ ಇಬ್ಬಾಗ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಅವಕಾಶವನ್ನ ಮಾಡಿಕೊಡಬಾರದು ಇದಕ್ಕೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಪೌರತ್ವ ಪ್ರತಿಭಟನೆ ಹಿಂಸಾಚಾರ ಸ್ವರೂಪವನ್ನ ಪಡಿತಾ ಇದ್ದಂತೆ ಮಧ್ಯಪ್ರವೇಶ ಮಾಡಿರುವ ಸುಪ್ರೀಂ ಕೋರ್ಟ್ ತಕ್ಷಣವೇ ಹಿಂಸಾಚಾರವನ್ನ ನಿಲ್ಲಿಸಿ ಯಾರು ಕಾನೂನನ್ನ ಕೈಗೆತ್ತಿಕೊಳ್ಳಬಾರದು, ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡಬಾರದು ಅಂತ ಸೂಚನೆ ಕೊಟ್ಟಿದೆ. ಹಾಗೆಯೇ ಹಿಂಸಾಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ದೆಹಲಿ ಪೊಲೀಸರು ಪ್ರತಿಭಟನಾಕಾರರು ನಮ್ಮ ಮೇಲೆಯೇ ಹಲ್ಲೆ ನಡೆಸಿದ್ದಾರೆ, ನಾವು ಎಷ್ಟೇ ತಾಳ್ಮೆ ವಹಿಸಿದ್ರೂ ಉದ್ರಿಕ್ತರು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಘಟನೆಯಲ್ಲಿ 30 ಪೊಲೀಸರಿಗೆ ಗಾಯ ಆಗಿದೆ, ಹಲವರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ ಅಂತ ಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ದೆಹಲಿಯಲ್ಲಿ ಪ್ರತಿಭಟನೆ ತಾರಕಕ್ಕೇರ್ತಾ ಇದ್ದಂತೆ 4 ಮೆಟ್ರೋ ನಿಲ್ದಾಣಗಳಲ್ಲಿ ಸಂಚಾರವನ್ನೇ ಸ್ಥಗಿತಗೊಳಿಸಲಾಗಿದೆ. ಪೌರತ್ವ ಕಾಯ್ದೆ ವಿರೋಧಿ ಹೋರಾಟವನ್ನ ಪ್ರಧಾನಿ ನರೇಂದ್ರ ಮೋದಿ ತೀವ್ರವಾಗಿ ಖಂಡಿಸಿದ್ದಾರೆ. ದೆಹಲಿಯಲ್ಲಿ ಹಿಂಸಾತ್ಮಕ ಪ್ರತಿಭಟನೆ ನಡೆಸ್ತಾ ಇರುವುದು ದುರದೃಷ್ಟಕರ. ಪೌರತ್ವ ಕಾಯ್ದೆಯನ್ನ ನಿರ್ದಿಷ್ಟ ಧರ್ಮದ ವಿರುದ್ಧ ಜಾರಿಗೊಳಿಸಿಲ್ಲ, ಸಂಸತ್ನಲ್ಲಿ ಬಹುಮತದೊಂದಿಗೆ ಅಂಗೀಕರಿಸಲಾಗಿದೆ. ದೇಶದ ಜನತೆ ಕಾಯ್ದೆಯನ್ನ ಬೆಂಬಲಿಸಿದ್ದಾರೆ. ಈ ಬಗ್ಗೆ ಚರ್ಚೆ, ಸಂವಾದ ನಡೀಬೇಕು. ಆದ್ರೆ ಹಿಂಸಾಚಾರ ನಡೆಸ್ತಾ ಇರೋದು ದುರದೃಷ್ಟಕರ. ನಮ್ಮ ದೇಶದಲ್ಲಿ ಹಿಂಸಾಚಾರಕ್ಕೆ ಜಾಗವಿಲ್ಲ, ಜೊತೆಗೆ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಅವಕಾಶವನ್ನೂ ನೀಡಲ್ಲ ಅಂತ ಮೋದಿ ಟ್ವೀಟ್ ಮಾಡಿದ್ದಾರೆ. ರಾಜ್ಯದಲ್ಲೂ ಸಹ ಪೌರತ್ವ ಪ್ರತಿಭಟನೆ ಜೋರಾಗ್ತಾ ಇದೆ. ಬೆಂಗಳೂರು, ಬಳ್ಳಾರಿ, ಯಾದಗಿರಿ ಹಾಗೂ ಶಿವಮೊಗ್ಗದಲ್ಲಿ ಭಾರೀ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ. ಶಿವಮೊಗ್ಗದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರುವ ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿ ಕಾಯ್ದೆಯನ್ನ ಜಾರಿಗೆ ತಂದಿದೆ. ದೇಶವನ್ನ ಒಡೆಯೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದು ಈ ಕೂಡಲೇ ಸಿಎಸಿಯನ್ನ ಹಿಂದೆ ಪಡಿಬೇಕು ಅಂತ ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯ ಕಾವು ಜೋರಾಗ್ತಾ ಇದ್ದಂತೆ ಪ್ರಸನ್ನಕುಮಾರ್ ಸೇರಿದಂತೆ ಹಲವು ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಬಳ್ಳಾರಿ, ಯಾದಗಿರಿಯಲ್ಲೂ ಸಹ ನೂರಾರು ಮಂದಿ ಪ್ರತಿಭಟನೆ ನಡೆಸ್ತಾ ಇದ್ದು ಕೇಂದ್ರದ ವಿರುದ್ಧ ಘೋಷಣೆ ಕೂಗ್ತಿದ್ದಾರೆ. ಸಂವಿಧಾನ ರಕ್ಷಿಸಿ, ಪ್ರಜಾಪ್ರಭುತ್ವ ಉಳಿಸಿ, ಬಿಜೆಪಿ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಮೈಸೂರಲ್ಲಿ ನಿಷೇಧದ ನಡುವೆಯೂ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇವೆ. ಪುರಭವನದ ಆವರಣದಲ್ಲಿ ನಡೀತಾ ಇರುವ ಧರಣಿಯಲ್ಲಿ 3,000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ದೇಶದಲ್ಲಿ ಈಗ ಅತ್ಯಾಚಾರ ಪ್ರಕರಣಗಳು ದಿನೇ ದಿನೇ ಸದ್ದು ಮಾಡ್ತಿವೆ. ದೊಡ್ಡ ದೊಡ್ಡ ರಾಜಕಾರಣಿಗಳು ಸಹ ಅತ್ಯಾಚಾರ ಪ್ರಕರಣಗಳಲ್ಲಿ ಭಾಗಿಯಾಗ್ತಿದ್ದು ಅಟ್ಟಹಾಸವನ್ನ ಮೆರೆಯುತ್ತಿದ್ದಾರೆ. 2017ರಲ್ಲಿ ಉತ್ತರ ಪ್ರದೇಶದ ಉನ್ನಾವೋದಲ್ಲಿ ನಡೆದ ಅತ್ಯಾಚಾರ ಪ್ರಕರಣದಲ್ಲಿ ಬಿಜೆಪಿಯ ಉಚ್ಚಾಟಿತ ಶಾಸಕ ಕುಲದೀಪ್ ಸೆಂಗರ್ನನ್ನ ದೋಷಿ ಅಂತ ದೆಹಲಿಯ
ಹಫೀಜ್ ಹಜಾರಿ ಕೋರ್ಟ್ ಹೇಳಿದೆ. ನಾಳೆ ಮಧ್ಯಾಹ್ನ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಲಿದ್ದು, ಯುವತಿ ಮೇಲೆ ಅಟ್ಟಹಾಸ ಮೆರೆದಿದ್ದ ಕುಲದೀಪ್ ಸಿಂಗ್ ಸೆಂಗರ್ಗೆ ತಕ್ಕ ಶಿಕ್ಷೆಯಾಗಲಿದೆ. 2 ವರ್ಷದ ಹಿಂದೆ ನಡೆದಿದ್ದ ಅತ್ಯಾಚಾರ ಪ್ರಕರಣದಲ್ಲಿ ಶಾಸಕ ಸೆಂಗಾರ್ ಜೊತೆ ಇನ್ನೂ 4 ಹೆಸರು ಕೇಳಿಬಂದಿತ್ತು. ಯಾವಾಗ ಪ್ರಕರಣದ ಕಾವು ಜೋರಾಯಿತೋ ಸಾಕ್ಷಿ ನಾಶಕ್ಕೆ ಆರೋಪಿಗಳು ಕೈ ಹಾಕಿದ್ರು. ಕಳೆದ ಜುಲೈ 28ರಂದು ಸಂತ್ರಸ್ತೆ ಪ್ರಯಾಣಿಸ್ತಾ ಇದ್ದ ಕಾರ್ಗೆ ಟ್ರಕ್ ಡಿಕ್ಕಿ ಹೊಡೆಸುವ ಮೂಲಕ ಎಲ್ಲರನ್ನ ಮುಗಿಸೋದಕ್ಕೆ ಸಂಚಲನ ರೂಪಿಸಿದ್ರು. ಅಂದಿನ ಘಟನೆಯಲ್ಲಿ ಸಂತ್ರಸ್ತೆ ಬದುಕುಳಿದಿದ್ರೆ ಆಕೆಯ ಚಿಕ್ಕಮ್ಮಂದಿರು ಸಾವನ್ನಪ್ಪಿದ್ರು. ಇದೀಗ ಅತ್ಯಾಚಾರ ಪ್ರಕರಣ ಅಂತಿಮ ಹಂತಕ್ಕೆ ಬಂದಿದ್ದು, ಇನ್ನು 3 ದಿನದಲ್ಲಿ ದೆಹಲಿ ಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟಿಸಲಿದೆ. 2012ರ ಡಿಸೆಂಬರ್ 16ರಂದು ದೆಹಲಿಯಲ್ಲಿ ನಿರ್ಭಯಾ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು. ಘಟನೆ ನಡೆದು ಇವತ್ತಿಗೆ 7 ವರ್ಷ ಆಗಿದೆ. ನಿರ್ಭಯಾ ಗ್ಯಾಂಗ್ ರೇಪ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಭಯಾ ಪೋಷಕರು ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ದೆಹಲಿಯ ಪಟಿಯಾಲಾ ಹೌಸ್ ಕೋರ್ಟ್ ಡಿಸೆಂಬರ್ 18ಕ್ಕೆ ಮುಂದೂಡಿದೆ. ನಿರ್ಭಯಾ ಅತ್ಯಾಚಾರಿ ಆರೋಪಿಗಳಿಗೆ ಆದಷ್ಟು ಬೇಗ ಗಲ್ಲು ಶಿಕ್ಷೆ ಜಾರಿಗೊಳಿಸಿ ಅಂತ ಕೋರಿ ದೆಹಲಿ ಕೋರ್ಟ್ಗೆ ನಿರ್ಭಯಾ ಪೋಷಕರು ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ಡಿಸೆಂಬರ್ 18ಕ್ಕೆ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿದೆ. ನಿರ್ಭಯಾ ಅತ್ಯಾಚಾರ ಪ್ರಕರಣದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಘೋಷಣೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಮಹಿಳೆಯರು ನಲುಗಿ ಹೋಗ್ತಿದ್ದಾರೆ. ತೀರ್ಥಹಳ್ಳಿ, ಹೊಸನಗರ ಮತ್ತು ಸಾಗರ ಸೇರಿದಂತೆ ಹಲವೆಡೆ ಸಾಲ ನೀಡಿದ್ದ ಮೈಕ್ರೋ ಫೈನಾನ್ಸ್ ಈಗ ಕಾಟ ಕೊಡೋದಕ್ಕೆ ಶುರು ಮಾಡಿದೆ. ಸಾಲ ನೀಡುವಾಗ ಹೇಳಿದ್ದ ಬಡ್ಡಿ ದರವೇ ಒಂದು, ಈಗ ವಸೂಲಿ ಮಾಡ್ತಾ ಇರೋ ಬಡ್ಡಿ ಹಣವೇ ಇನ್ನೊಂದು. ಪ್ರತಿಯೊಬ್ಬರ ಬಳಿಯೂ 25ರಿಂದ 40ರವರೆಗೂ ಬಡ್ಡಿ ಹಣ ವಸೂಲಿ ಮಾಡ್ತಾ ಇರೋ ಸಿಬ್ಬಂದಿ ಸಮಯವನ್ನೇ ನೀಡದೆ ಕಿರುಕುಳವನ್ನ ನೀಡ್ತಾ ಇದ್ದಾರಂತೆ. ಇದರಿಂದ ರೋಸಿ ಹೋಗಿರೋ ನೂರಾರು ಮಹಿಳೆಯರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಋಣಮುಕ್ತ ಕಾಯ್ದೆಯನ್ನ ಜಾರಿಗೆ ತರುವ ಮೂಲಕ ನಮಗೆ ನ್ಯಾಯ ಒದಗಿಸಿ, ಮೈಕ್ರೋ ಫೈನಾನ್ಸ್ ನವರ ಆಟೋಟೋಪಕ್ಕೆ ಕೂಡಲೇ ಬ್ರೇಕ್ ಹಾಕಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಕನ್ನಡವನ್ನ ಕಡ್ಡಾಯ ಮಾಡ್ತೀವಿ ಅಂತ ಹೊರಟಿದ್ದ ಬಿಬಿಎಂಪಿಯೇ ಕನ್ನಡಕ್ಕೆ ಅಪಮಾನ ಮಾಡಿರೋ ಕೆಲಸ ಮಾಡ್ತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಡ ನಿರ್ಮಾಣಕ್ಕೆ ಜಾಗ ಕೊಡುವಂತೆ ಈ ಹಿಂದೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಅವತ್ತು ಅಧಿಕಾರದಲ್ಲಿದ್ದ ಮೈತ್ರಿ ಪಡೆ ಜಾಗವನ್ನ ಮಂಜೂರು ಸಹ ಮಾಡಿತ್ತು. ಆದ್ರೆ ಈಗ ಅದನ್ನ ತಡೆ ಹಿಡಿಯಲಾಗಿದೆ. ನಮಗೆ ಪಾಳು ಬಿದ್ದ ಜಾಗವನ್ನೇ ಕೊಡಿ, ಅಲ್ಲಿಯೇ ಕಟ್ಟಡ ನಿರ್ಮಿಸಿಕೊಳ್ತೀವಿ ಅಂತ ಮನವಿ ಮಾಡಲಾಗಿತ್ತು. ಆದ್ರೆ ಕಾಸಪ್ಪ ಮನವಿಗೆ ಬಿಬಿಎಂಪಿ ಕ್ಯಾರೆ ಅಂತಿಲ್ಲ. ಯಾವುದೇ ಕಾರಣಕ್ಕೂ ಜಾಗವನ್ನ ಕೊಡಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ ಬಿಬಿಎಂಪಿ. ಒಂದ್ ವೇಳೆ ಜಾಗವನ್ನ ಕೊಡದಿದ್ರೂ ಪರವಾಗಿಲ್ಲ, ಗುತ್ತಿಗೆ ಆಧಾರದಲ್ಲಾದ್ರೂ ಕೊಡಿ ಅಂದ್ರೆ ಅದಕ್ಕೂ ಸಮ್ಮತಿ ಕೊಡ್ತಿಲ್ವಂತೆ. ಬಿಬಿಎಂಪಿಯ ಈ ನಿರ್ಧಾರದ ವಿರುದ್ಧ ಕನ್ನಡಿಗರು ಕೆಂಡಾಮಂಡಲರಾಗಿದ್ದಾರೆ. ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋದು ದಶಕಗಳ ಕನಸಾಗಿತ್ತು. ಈ ವಿಷಯವನ್ನೇ ಮುಂದಿಟ್ಕೊಂಡು ಬಿಜೆಪಿ ಹಿಂದೂಗಳ ಮತ ಬುಟ್ಟಿಗೆ ಕೈ ಹಾಕಿತ್ತು. 2014ರ ಚುನಾವಣೆಯಿಂದ ಹಿಡಿದು 2ನೇ ಟರ್ಮ್ಗೂ ಇದನ್ನೇ ಅಸ್ತ್ರ ಮಾಡಿಕೊಂಡಿತ್ತು. ರಾಮ ಮಂದಿರ ಕಟ್ಟಿಯೇ ಕಟ್ತೀವಿ ಅಂತ ಹೋದಲ್ಲಿ ಬಂದಲ್ಲಿ ಘೋಷಣೆಯನ್ನ ಮಾಡ್ತಿದ್ರು. ಆದ್ರೀಗ ಅದಕ್ಕೆಲ್ಲ ಕಾಲ ಕೂಡಿ ಬಂದಿದೆ. ಇನ್ನು 4 ತಿಂಗಳಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಅಡಿಪಾಯ ಇಡೋದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜಾರ್ಖಂಡ್ನಲ್ಲಿ ಚುನಾವಣಾ ರ್ಯಾಲಿ ನಡೆಸ್ತಾ ಇರೋ ಅಮಿತ್ ಶಾ ರಾಮ ಮಂದಿರ ಅಸ್ತ್ರ ಬೀಸಿದ್ದಾರೆ. ಶೀಘ್ರದಲ್ಲೇ ರಾಮ ಮಂದಿರ ನಿರ್ಮಾಣವಾಗಲಿದೆ. ಅಯೋಧ್ಯೆಯ ರಾಮ ಜನ್ಮಸ್ಥಳದಲ್ಲೇ ಮಂದಿರ ನಿರ್ಮಾಣ ಮಾಡ್ತೀವಿ ಎಂದಿದ್ದಾರೆ. ಕಳೆದ ತಿಂಗಳು ಮಹತ್ವದ ತೀರ್ಪು ನೀಡಿದ ಸುಪ್ರೀಂ ಕೋರ್ಟ್ ಅಯೋಧ್ಯೆ ವಿವಾದಿತ ಭೂಮಿಯನ್ನ ರಾಮ್ ಲಲ್ಲಾಗೆ ನೀಡುವಂತೆ ತೀರ್ಪು ನೀಡಿತ್ತು. ಅಲ್ಲದೆ ಮಸೀದಿ ನಿರ್ಮಾಣಕ್ಕೆ ಬೇರೆಡೆ 5 ಎಕರೆ ಭೂಮಿ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿತ್ತು. ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಟಿಪ್ಪು ಜಯಂತಿಯನ್ನ ರದ್ದು ಮಾಡಿದ್ದ ಬಿಜೆಪಿ ಸರ್ಕಾರ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಬಿಜೆಪಿ ಕಾರ್ಯಕರ್ತರು ಹಾಗೂ ಹಿಂದೂ ಪರ ಸಂಘಟನೆಯವರ ಮೇಲೆ ಹಾಕಲಾಗಿದ್ದ ಕೇಸ್ಗಳನ್ನು ವಾಪಸ್ ಪಡೆಯೋದಕ್ಕೆ ಚಿಂತನೆ ನಡೆಸಿದೆ. ಈ ಬಗ್ಗೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದ್ದು, ಕೇಸ್ ವಾಪಸ್ ಪಡೆಯುವ ಬಗ್ಗೆ ಸಿಎಂ ಯಡಿಯೂರಪ್ಪ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಅವಧಿಯಲ್ಲಿ ಕೊಡಗು, ಚಿಕ್ಕಮಗಳೂರು, ಕರಾವಳಿ ಭಾಗದಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಗಿತ್ತು. ಟಿಪ್ಪು ಜಯಂತಿ ವಿರೋಧಿಸಿ ಗಲಾಟೆಯನ್ನೂ ಮಾಡಲಾಗಿತ್ತು. ಈ ಸಂಬಂಧ 100ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಹಾಗೂ ಹಿಂದೂ ಸಂಘಟನೆಯ ಮುಖಂಡರ ಮೇಲೆ ಕೇಸ್ ಜಡಿಯಲಾಗಿತ್ತು. ಇದಕ್ಕೆಲ್ಲ ಈಗ ಎಳ್ಳು ನೀರು ಬಿಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಮರಳು ಕಬ್ಬಿಣ ಆಯಿತು, ಈಗ ಮತ್ತೊಂದು ಮಾಫಿಯಾ ತಲೆ ಎತ್ತಿದೆ. ಕಲಬುರಗಿ ಸುತ್ತಮುತ್ತ ಸವಳು ಗಣಿಗಾರಿಕೆ ಎಗ್ಗಿಲ್ಲದೆ ಸಾಗಿದೆ. ಚಿಂಚೋಳಿ, ಕಾಳಗಿ ತಾಲೂಕುಗಳಲ್ಲಿ ಸರ್ಕಾರಿ ಜಮೀನು, ಅರಣ್ಯ ಪ್ರದೇಶದಲ್ಲಿ ಸವಳು ಗಣಿಗಾರಿಕೆ ಜೋರಾಗಿದೆ. ಅಡುಗೆ ಎಣ್ಣೆ, ಫಿಲ್ಟರ್, ಡೀಸೆಲ್, ಎಂಜಿನ್ ಆಯಿಲ್ ಫಿಲ್ಟರ್ ಹಾಗೂ ಬಟ್ಟೆ ಒಗೆಯಲು ಬ್ಲೀಚಿಂಗ್ ರೂಪದಲ್ಲಿಯೂ ಸವಳು ಬಳಕೆ ಮಾಡ್ತಾರೆ. ಭೂಮಿಯಲ್ಲಿ 50ರಿಂದ 60 ಅಡಿ ಆಳಕ್ಕೆ ಅಗೆದು ಸಿಕ್ಕಷ್ಟು ಸವಳು ಮಣ್ಣು ಅಗೆದು ಲೂಟಿ ಮಾಡ್ತಿದ್ದಾರೆ. ಸರ್ಕಾರಿ ಜಮೀನಿನಷ್ಟೇ ಅಲ್ಲ, ಜೊತೆಗೆ ರೈತರ ಹೊಲದಲ್ಲೂ ಗಣಿಗಾರಿಕೆ ನಡೀತಾ ಇದೆ. ದಂಧೆಕೋರರು ಪ್ರಾಕೃತಿಕ ಸಂಪತ್ತು ಲೂಟಿಯನ್ನ ಮಾಡ್ತಿದ್ದಾರೆ. ಅನುಮತಿ ಪಡೆಯದೆ, ರಾಯಲ್ಟಿ ಕಟ್ಟದೆ ಹಗಲು ರಾತ್ರಿ ಸಿಕ್ಕಷ್ಟು ಸವಳು ಮಣ್ಣು ಲೂಟಿ ಹೊಡಿತಿದ್ದಾರೆ. ಪ್ರತಿ ಟನ್ಗೆ 3ರಿಂದ 5 ಸಾವಿರ ರೂಪಾಯಿಗೆ ಕಚ್ಚಾ ಮಣ್ಣು ಮಾರಾಟ ಮಾಡ್ತಿದ್ದಾರೆ. ಈ ಮಾಫಿಯಾ ಹಿಂದೆ ಸೂಲೆಪೇಟದ ಸುಲೇಮಾನ್ ಎಂಬಾತನ ಕೈವಾಡವಿರೋ ಆರೋಪ ಕೇಳಿ ಬಂದಿದೆ. ಇನ್ನು ಸವಳು ಗಣಿಗಾರಿಕೆ ನಡೀತಾ ಇರೋ ವಿಚಾರ ಗೊತ್ತಿದ್ರು ಕಂದಾಯ, ಅರಣ್ಯ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಜಾಣ ಕುರುಡುತನವನ್ನ ತೋರಿದೆ. ಇನ್ನು ಅಕ್ರಮ
ಸವಳು ಗಣಿಗಾರಿಕೆ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೆಪಿಎಲ್ ಮ್ಯಾಚ್ ಫಿಕ್ಸಿಂಗ್ ಹಗರಣದಲ್ಲಿ ಸ್ಯಾಂಡಲ್ವುಡ್ ನಟಿಯರ ನಂಟು ಕೇಳಿ ಬರ್ತಾ ಇದೆ. 3 ನಟಿಯರು ಕೆಪಿಎಲ್ ಫಿಕ್ಸಿಂಗ್ ನಲ್ಲಿ ಶಾಮೀಲಾಗಿದ್ದಾರೆ ಅನ್ನುವ ಶಂಕೆ ವ್ಯಕ್ತವಾಗಿದೆ. ನಟಿಯರನ್ನ ಬಳಸಿ ಆಟಗಾರರ ಮ್ಯಾಚ್ ಫಿಕ್ಸಿಂಗ್ ಮಾಡಲಾಗಿದೆಯಂತೆ. ಇದಕ್ಕಾಗಿ ನಟಿಯರಿಗೆ ಕೋಟ್ಯಾಂತರ ರೂಪಾಯಿ ಕೊಡಲಾಗಿದೆಯಂತೆ. ಹೀಗಾಗಿ ಸ್ಯಾಂಡಲ್ವುಡ್ನ 3 ನಟಿಯರ ಸುತ್ತ ಕೆಪಿಎಲ್ ಫಿಕ್ಸಿಂಗ್ ನ ಹಗರಣ ಸುತ್ತಿಕೊಂಡಿದೆ. 3-4 ದಿನದಲ್ಲಿ ಈ ನಟಿಯರನ್ನ ಸಿಸಿಬಿ ಪೊಲೀಸರು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಸಿಸಿಬಿ ಕಚೇರಿ ಬಿಟ್ಟು ಬೇರೆ ಸ್ಥಳದಲ್ಲಿ ನಟಿಯರ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. 3 ನಟಿಯರನ್ನ ಸಿಐಡಿ ಕಚೇರಿಯಲ್ಲಿ ವಿಚಾರಣೆ ನಡೆಸಲು ಚಿಂತನೆ ನಡೆದಿದೆ. ಅಲ್ಲೇ ಕೆಲವು ನಟಿಯರನ್ನ ಪ್ರತ್ಯೇಕವಾಗಿ ಕರೆಸಿ ವಿಚಾರಣೆ ನಡೆಸಲು ಸಿಸಿಬಿ ಮುಂದಾಗಿದೆ. ಕೊಪ್ಪಳ ಜಿಲ್ಲೆ ಆರೋಗ್ಯ ಇಲಾಖೆಯ ಸರ್ವೇಕ್ಷಣಾ ಘಟಕದಲ್ಲಿ ನಕಲಿ ಬಿಲ್ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯಲಾಗಿದೆ. ಜಿಲ್ಲಾ ಆರೋಗ್ಯ ಅಧಿಕಾರಿಯ ಸಹಿಯನ್ನೇ ನಕಲು ಮಾಡಿ ಪೀಠೋಪಕರಣ, ಪ್ರಯೋಗಾಲಯದ ಸಾಮಗ್ರಿ ಖರೀದಿ ಮಾಡಿದ್ದಾಗಿ ನಕಲಿ ಬಿಲ್ ಸೃಷ್ಟಿಸಿ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ. ಆಗಿನ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಎಂಎಂ ಕಟ್ಟಿಮನಿ ಹಾಗೂ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದ ತನುಜಾ ವಿರುದ್ಧ ಆರೋಪ ಕೇಳಿಬರ್ತಿದೆ. ಆಗಿನ ಡಿಎಚ್ಒ ಡಾಕ್ಟರ್ ರಾಜ್ಕುಮಾರ್ ಹಗರಣದ ಬಗ್ಗೆ ಪೊಲೀಸರಿಗೆ ದೂರು ನೀಡಿ 8 ತಿಂಗಳಾಗಿದೆ. ಆದರೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರೂ ತನಿಖೆ ಚುರುಕುಗೊಳಿಸಿಲ್ಲ. ಇನ್ನು ಡಿಎಚ್ಒ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದ ತನುಜಾರನ್ನ ಕೆಲಸದಿಂದ ವಜಾಗೊಳಿಸಿದ್ದಾರೆ. ಆದರೆ ಸರ್ಕಾರದ ಹಣವನ್ನ ರಿಕವರಿ ಮಾಡುವ ನಿಟ್ಟಿನಲ್ಲಿ ತನಿಖೆ ನಡೀತಾ ಇಲ್ಲ ಅಂತ ಡಿಎಚ್ಒ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 10 ಪ್ರಮುಖ ಸುದ್ದಿಗಳು ನೋಡೋದು ಬಾಕಿ ಇದೆ. ನೋಡೋಣ ಬ್ರೇಕ್ ಆದ್ಮೇಲೆ. ಜಿಲ್ಲೆಯ ಖಾಸಗಿ ಶಾಲೆ ಎದುರು ಎಕ್ಸ್ಪೈರ್ ಡೇಟ್ ಆದ ಕುರುಕಲು ತಿಂಡಿಯನ್ನ ಬಿಸಾಡಿ ಹೋಗ್ತಿದ್ದ ಕಂಪನಿ ಡೀಲರ್ಸ್ಗಳಿಗೆ ತಕ್ಕ ಶಾಸ್ತಿಯಾಗಿದೆ. ಬೆಳಗ್ಗೆಯಿಂದ ನ್ಯೂಸ್ 18 ಕನ್ನಡ ಸುದ್ದಿ ಬಿತ್ತರಿಸುತ್ತಿದ್ದಂತೆ ನಗರಸಭೆ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಶಾಲೆಯ ಎದುರು ಕುರುಕಲು ತಿಂಡಿಗಳನ್ನ ಬಿಸಾಡಿ ಹೋಗ್ತಿದ್ದರಿಂದ ಗಬ್ಬು ವಾಸನೆ ಬರ್ತಿತ್ತು. ಇದನ್ನೇ ಕೆಲವು ವಿದ್ಯಾರ್ಥಿಗಳು ತಿಂತಿದ್ರು. ಇದನ್ನ ಮನಗಂಡ ಸ್ಥಳೀಯರು ಹಲವು ಬಾರಿ ನಗರಸಭೆಗೆ ದೂರು ಕೊಟ್ಟಿತ್ತು. ಆದರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ನ್ಯೂಸ್ 18 ಕನ್ನಡದಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ನಗರಸಭೆ ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದಿದ್ದಾರೆ. ಶಾಲೆಯ ಮುಂದೆ ಗಬ್ಬು ನಾರ್ತಿದ್ದ ಎಲ್ಲ ಕುರುಕಲು ತಿಂಡಿಯನ್ನ ಟ್ರ್ಯಾಕ್ಟರ್ ಮೂಲಕ ಸಾಗಿಸಲಾಗಿದ್ದು ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಡುವಂತಾಗಿದೆ. ಮಂಡ್ಯ ನಗರಸಭೆಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ. ಹಂಗಾಮಿ ನೌಕರ ರವಿ ಅನ್ನುವಾತ 2 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾನೆ. ಕರ ವಸೂಲಿಗಾರನಾಗಿದ್ದ ರವಿ ಜನರಿಂದ ವಸೂಲಿ ಮಾಡಿದ್ದ ಕಂದಾಯದ ಹಣವನ್ನ ನುಂಗಿ ನೀರು ಕುಡಿದಿದ್ದಾನೆ. ನಗರಸಭೆ ಖಾತೆ ಇರೋ ಬ್ಯಾಂಕ್ಗಳ ಸೀಲುಗಳನ್ನೇ ನಕಲಿ ಮಾಡಿದ್ದ ರವಿ ಸತತ 3 ವರ್ಷಗಳಿಂದ ವಂಚನೆ ಮಾಡಿದ್ದಾನಂತೆ. ಕೇವಲ ಮಂಡ್ಯ ಮಾತ್ರ ಅಲ್ಲ, ಕೋಲಾರದಲ್ಲೂ ಕೆಲಸ ಮಾಡ್ತಾ ಇದ್ದ ಈತ ಅಲ್ಲಿಯೂ ಅವ್ಯವಹಾರ ನಡೆಸಿದ್ದಾನೆ. ಇದನ್ನ ಕೃತ್ಯಕ್ಕೆ ಅಧಿಕಾರಿಗಳು ಸಹ ಸಾಥ್ ಕೊಟ್ಟಿರೋ ಶಂಕೆ ವ್ಯಕ್ತವಾಗಿದ್ದು ಕೋಲಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆದರೆ ಪೊಲೀಸರು ಮಾತ್ರ ಕ್ರಮ ಕೈಗೊಳ್ಳೋದು ಬಿಟ್ಟು ನಿದ್ದೆಗೆ ಜಾರಿದ್ದಾರೆ. ರವಿ ಕರ್ಮಕಾಂಡ ಹೊರಬೀಳ್ತಿದ್ದಂತೆ 300 ಫೈಲ್ಗಳೊಂದಿಗೆ ಎಸ್ಕೇಪ್ ಆಗಿದ್ದು ಸರ್ಕಾರಕ್ಕೆ ಕೋಟಿ ನಾಮ ಹಾಕಿದ್ದಾನೆ. ವಾಹನ ಸವಾರರೇ ಎಚ್ಚರ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋಕ್ಕೂ ಮುನ್ನ ಸ್ವಲ್ಪ ಹುಷಾರಾಗಿರಿ. ಒಂದು ವೇಳೆ ಕಣ್ಣು ತಪ್ಪಿಸಿ ಸಂಚಾರಿ ನಿಯಮ ಬ್ರೇಕ್ ಮಾಡ್ತೀವಿ ಅಂದ್ರೆ ಇನ್ಮುಂದೆ ಅದು ನಡೆಯಲ್ಲ. ರೂಲ್ಸ್ ಬ್ರೇಕ್ ಮಾಡೋರ ಪತ್ತೆಗೆಂದೇ ಹೊಸ ಪ್ಲಾನ್ ಮಾಡಲಾಗಿದ್ದು ಟ್ರಾಫಿಕ್ ವಯೋಲೇಷನ್ ಮಾಡೋರು ಮ್ಯಾನ್ ಕ್ವೇನ್ಗಳ ಕ್ಯಾಮೆರಾ ಕಣ್ಣಲ್ಲಿ ಸರಿಯಾಗ್ತಾರೆ. ಇಂಥದ್ದೊಂದು ಹೊಸ ಐಡಿಯಾಗೆ ಬೆಂಗಳೂರು ಪೊಲೀಸರು ಮುಂದಾಗಿದ್ದು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋರಿಗೆ ಬುದ್ಧಿ ಕಲಿಸಲು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಒಂದ್ ವೇಳೆ ಸಂಚಾರಿ ನಿಯಮ ಬ್ರೇಕ್ ಮಾಡಿದ್ದೇ ಆದಲ್ಲಿ ಹೈ ಟೆಕ್ನಾಲಜಿ ಕ್ಯಾಮೆರಾದಲ್ಲಿ ವ್ಯಕ್ತಿ ಗುರುತು ಪತ್ತೆಯಾಗುತ್ತೆ. ಪೊಲೀಸರ ಈ ಕಾರ್ಯಕ್ಕೆ 4 ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ಸಾಥ್ ನೀಡಿದ್ದು ತಕ್ಷಣವೇ ಜಾರಿಗೆ ತರಲು ತಯಾರಿಯನ್ನ ನಡೆಸಿಕೊಳ್ತಾ ಇದ್ದಾರೆ. ಪಾಗಲ್ ಪ್ರೇಮಿಯೊಬ್ಬ ಬೆಂಗಳೂರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ರಂಪಾಟ ಮಾಡಿದ್ದಾನೆ. ನಡು ರಸ್ತೆಯಲ್ಲೇ ಪ್ರಿಯತಮೆ ಮೇಲೆ ಹಲ್ಲೆ ನಡೆಸಿ ಹುಚ್ಚಾಟ ತೋರಿದ್ದಾನೆ. ಬೈಕಲ್ಲಿ ಹೋಗ್ತಾ ಇದ್ದ ವೇಳೆ ಇದ್ದಕ್ಕಿದ್ದಂತೆ ನಿಲ್ಲಿಸಿ ಹುಡುಗಿಯ ಮೇಲೆ ಹಲ್ಲೆ ನಡೆಸಿದ್ದಾನೆ. ಇದನ್ನ ನೋಡಿದ ಸ್ಥಳೀಯರು ಯುವತಿ ರಕ್ಷಣೆಗೆ ಮುಂದಾಗಿದ್ದಾರೆ. ಯುವಕನನ್ನ ಹಿಡಿದು ಬುದ್ಧಿ ಕಲಿಸೋದಕ್ಕೆ ಹೋಗ್ತಿದ್ದಂತೆ ಯುವತಿಯೇ ತಡೆದಿದ್ದಾಳೆ. ವಿಷಯ ತಿಳಿದು ಪೊಲೀಸ್ ಠಾಣೆಗೆ ಕರೆದೊಯ್ದ ಖಾಕಿ ಪಡೆ ಬುದ್ಧಿ ಹೇಳಿದ್ದಾರೆ. ಇತ್ತೀಚೆಗೆ ಹೌದು ಹುಲಿಯಾ ಡೈಲಾಗ್ ಎಲ್ಲೆಡೆ ಫೇಮಸ್ ಆಗಿದೆ. ಸಿದ್ದರಾಮಯ್ಯ ಹೋದಲ್ಲೆಲ್ಲ ಹುಲಿಯಾ ಹುಲಿಯಾ ಹೌದು ಹುಲಿಯಾ ಅಂತ ಅಭಿಮಾನಿ ಜೈಕಾರ ಹಾಕ್ತಿದ್ದಾರೆ. ಈ ಡೈಲಾಗ್ಗೆ ಸಿದ್ದರಾಮಯ್ಯ ಸಹ ಖುಷಿಯಾಗಿದ್ದಾರಂತೆ. ಹೌದು ಹುಲಿಯಾ ಅಂತ ಸಿದ್ದರಾಮಯ್ಯರನ್ನ ಕರೆದ ಅಭಿಮಾನಿ ಪೀರಪ್ಪ ಇದೀಗ ಸಿದ್ದು ನೋಡಲು ಕಾಗವಾಡದಿಂದ ಬಂದಿದ್ದಾರೆ. ಸಿದ್ದರಾಮಯ್ಯ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ರು. ನಿನ್ನೆಯಷ್ಟೇ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಹೀಗಾಗಿ ಹುಲಿಯಾ ಹೇಗಿದ್ದಾರೆ ಅಂತ ನೋಡಲು ಸಿದ್ದು ಮನೆಗೆ ಬಂದಿದ್ರು. ಸಿದ್ದರಾಮಯ್ಯ ಭೇಟಿಯಾದ ಪೀರಪ್ಪ ಅವರ ಯೋಗಕ್ಷೇಮವನ್ನ ವಿಚಾರಿಸಿಕೊಂಡು ಹೋಗಿದ್ದಾರೆ. ಸಿದ್ದರಾಮಯ್ಯ ಸಹ ಪೀರಪ್ಪನನ್ನ ಮಾತನಾಡಿಸಿ ಕಳುಹಿಸಿಕೊಟ್ಟಿದ್ದಾರೆ. ಉಳಿದ ಪ್ರಮುಖ 5 ಸುದ್ದಿಗಳು ಯಾವ್ಯಾವ್ದು ಅನ್ನೋದನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡೋಣ.
ಭಾರತದ ಪಾಲಿಗಿಂದು ಹೆಮ್ಮೆಯ ದಿನ. 1971ರಲ್ಲಿ ನಡೆದ ಇಂಡೋ-ಪಾಕ್ ಯುದ್ಧದಲ್ಲಿ ಭಾರತದ ವೀರ ಸೈನಿಕರು ದಿಗ್ವಿಜಯ ಸಾಧಿಸಿದ ದಿನ. ಇದರ ನೆನಪಾಗಿಯೇ ಕಾರವಾರದಲ್ಲಿ ವಿಜಯ್ ದಿವಸ ಆಚರಿಸಲಾಗಿದ್ದು, ಜಿಲ್ಲಾಡಳಿತ ಹಾಗೂ ಐಎನ್ಎಸ್ ಕದಂಬ ನೌಕಾಪಡೆ ಸಿಬ್ಬಂದಿ ಸಂಭ್ರಮಿಸಿದ್ದಾರೆ. ಕದಂಬ ನೌಕಾಪಡೆಯ ಮುಖ್ಯಸ್ಥ ಶ್ರೀನಿವಾಸ್ ಹಾಗೂ ಜಿಲ್ಲಾಧಿಕಾರಿ ಹರೀಶ್ ಕುಮಾರ್ ಕಾರ್ಯಕ್ರಮಕ್ಕೆ ಹಾಜರಾಗಿ ಎಂದಿನ ದಿನದ ವಿಶೇಷವನ್ನು ಸ್ಮರಿಸಿದರು. ಇದಕ್ಕೂ ಮುನ್ನ 1971ರಲ್ಲಿ ವೀರ ಮರಣ ಹೊಂದಿದ್ದ ಸೈನಿಕ ರಾಘೋಬಾ ಠಾರೆ ಸ್ಮಾರಕಕ್ಕೆ ನಮನವನ್ನ ಸಲ್ಲಿಸಲಾಯಿತು. ಜೊತೆಗೆ ಎನ್ಸಿಸಿ ತಂಡ ಗೌರವ ವಂದನೆಯನ್ನ ಸಲ್ಲಿಸಿತು. ಈಗಿನ ಕಾಲದಲ್ಲಿ ಮೈಯೆಲ್ಲ ಕಣ್ಣಾಗಿದ್ರು ಸಾಲಲ್ಲ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಹೇಗೆ ಯಾರು ಯಾಮರಿಸ್ತಾರೋ ಹೇಳೋದಿಕ್ಕೆ ಆಗೋದಿಲ್ಲ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಪೆಟ್ರೋಲ್ ಬಂಕ್ ಅಲ್ಲಿ ಖದೀಮರಿಬ್ರು 1 ಲಕ್ಷ ರೂಪಾಯಿ ಎಗರಿಸಿದ್ದಾರೆ. ಪೆಟ್ರೋಲ್ ಹಾಕಿಸಿಕೊಳ್ಳೋ ನೆಪದಲ್ಲಿ ಬಂದು ಖದೀಮರು ಬಂಕ್ ರೂಮ್ ಒಳಗೆ ನುಗ್ಗಿದ್ದಾರೆ. ನಂತರ ಅತ್ತ ನೋಡ್ತಾ ಇದ್ದಂತೆ ಡ್ರೈವರ್ ಅಲ್ಲಿದ್ದ 1 ಲಕ್ಷ ರೂಪಾಯಿ ಎತ್ಕೊಂಡು ಪರಾರಿಯಾಗಿದ್ದಾರೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸವಣೂರು ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಪ್ರಕರಣ ದಾಖಲಾಗಿದೆ. ಹಣೆ ಬರಹ ಗಟ್ಟಿ ಇದ್ರೆ ಸಾವನ್ನು ಗೆಲ್ಬಹುದು ಅಂತಾರಲ್ಲ, ಇದಕ್ಕೆ ಅನ್ಸುತ್ತೆ. ರಾಯಚೂರಿನ ಗುರುಮೆಟ್ಕಲ್ ಬಳಿ ಲಾರಿ ಅಪಘಾತ ಸಂಭವಿಸಿದ್ದಾಗ ಚಾಲಕನ ದೇಹದೊಳಗೆ ಕಬ್ಬಿಣದ ರಾಡ್ ಹೊಕ್ಕಿತ್ತು. ಈ ದೃಶ್ಯವನ್ನ ನೋಡಿದ್ರೇನೆ ಎಂಥವರ ಮೈ ಜುಮ್ ಅನ್ಸುತ್ತೆ. ಇದನ್ನ ಸವಾಲಾಗಿ ತೆಗೆದುಕೊಂಡ ರಿಮ್ಸ್ ಆಸ್ಪತ್ರೆ ವೈದ್ಯರು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಮಧ್ಯರಾತ್ರಿ ಡಾಕ್ಟರ್ ರಾಥೋಡ್ ನೇತೃತ್ವದ ವೈದ್ಯರ ತಂಡದಿಂದ ಆಪರೇಷನ್ ಮಾಡಲಾಗಿದ್ದು, ಲಾರಿ ಚಾಲಕ ಕೋಟೇಶ್ವರ ರಾವ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೇವಲ 1.5 ಗಂಟೆಯಲ್ಲಿ ಕಬ್ಬಿಣದ ರಾಡ್ ತೆಗೆದ ವೈದ್ಯರ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಯುವತಿಯೊಬ್ಬಳು ಮದುವೆಯಾಗಿದ್ದೇ ಈಗ ಸುದ್ದಿಯಾಗ್ತಿದೆ. ಮನೆಯವರ ವಿರೋಧದ ನಡುವೆಯೂ ಕಾಲು ಕಳೆದುಕೊಂಡ ಹುಡುಗನನ್ನ ವರಿಸಿದ್ದಾಳೆ ಆಕೆ. ಕಳಿಂಜ ಗ್ರಾಮದ ಯುವಕ ಚಂದ್ರಶೇಖರ್ಗೆ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ಸಂಜೀವಿನಿ ಅನ್ನುವ ಹುಡುಗಿಯ ಜೊತೆ ವರ್ಷದ ಹಿಂದೆ ಮದುವೆ ನಿಶ್ಚಯ ಆಗಿತ್ತು. ಆದರೆ ಟ್ಯಾಂಕರ್ ಕ್ಲೀನರ್ ಆಗಿದ್ದ ಚಂದ್ರಶೇಖರ್ ಅಂಕೋಲದಲ್ಲಿ ನಡೆದ ಅಪಘಾತದಲ್ಲಿ ಕಾಲನ್ನ ಕಳ್ಕೊಂಡಿದ್ದ. ಇದರಿಂದ ಹುಡುಗಿ ಮನೆಯವರು ಮದುವೆಗೆ ನಿರಾಕರಿಸಿದ್ರು. ಇದರಿಂದ ನೊಂದಿದ್ದ ಹುಡುಗ ಹಾಗೂ ವೃದ್ಧ ತಾಯಿ ನಿತ್ಯ ಕಣ್ಣೀರ್ ಹಾಕ್ತಾ ಇದ್ರು. ಚಂದ್ರಶೇಖರ್ನ ಮದುವೆಯಾಗಲು ಮುಂದೆ ಬಂದ ಸಂಜೀವಿನಿ ಮನೆಯವರ ವಿರೋಧದ ನಡುವೆಯೂ ಹಸೆಮಣೆ ಏರಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಮುಖಂಡರ ಸಮ್ಮುಖದಲ್ಲಿ ಸರಳವಾಗಿ ವಿವಾಹವಾಗಿದ್ದಾರೆ. ಶಾಲಾ ವಾಹನದ ಚಾಲಕನ ಅಜಾಗರೂಕತೆಗೆ ವಿದ್ಯಾರ್ಥಿ ಬಲಿಯಾಗಿದ್ದಾನೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಕಮ್ಮಸಂದ್ರದ ಸೆಂಟ್ ಪೀಟರ್ಸ್ ಶಾಲೆಯ ವಿದ್ಯಾರ್ಥಿ ದೀಕ್ಷಿತ್ ಮೇಲೆ ವಾಹನ ಹರಿದಿದೆ. ಬಸ್ನಲ್ಲಿ ಸಹಾಯಕರೊಬ್ಬರು ಇಲ್ಲದ ಕಾರಣ ಘಟನೆ ಸಂಭವಿಸಿದ್ದು, ಎಲ್ಕೆಜಿ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಚಾಲಕನ ಬೇಜವಾಬ್ದಾರಿಯಿಂದಲೇ ಅಪಘಾತ ಸಂಭವಿಸಿದ್ದು, ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಘಟನೆ ಸಂಬಂಧ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುವ ಹೆತ್ತವರು ಶಾಲಾ ಆಡಳಿತ ಮಂಡಳಿ ನಿರ್ಲಕ್ಷ್ಯಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಈಗಾಗಲೇ ಸಿಎಂ BS ಯಡಿಯೂರಪ್ಪ ಅವರಿಗೆ ಒಂದು ರೀತಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡುವಂತಹ ಸಂಕಟ, ಯಾಕಂದ್ರೆ ಒಂದ್ ಕಡೆ ಸಂಕಷ್ಟ ಕೂಡ ಎದುರಾಗ್ತಾ ಇದೆ ಅಂತ ಇಡೀ ಒಂದು ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಏನು ಮಂಡಿಸಲಾಗಿದೆ ಅದರ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ, ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಆದ್ರೆ ಸುಪ್ರೀಂ ಕೋರ್ಟ್ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾವುದೇ ರೀತಿಯಲ್ಲೂ ಏನೇ ಪ್ರತಿಭಟನೆ ಮಾಡಿದ್ರೂ ಕೂಡ ಯಾವುದೇ ರೀತಿಯಲ್ಲಿ ಯಾವುದೇ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಸಾರ್ವಜನಿಕರು ಗಮನವನ್ನು ಕೂಡ ವಹಿಸಬೇಕಾಗತ್ತೆ. ಬಟ್ ಸರ್ಕಾರ ಇದರ ಬಗ್ಗೆ ಯಾವ ರೀತಿಯಾದಂತಹ ಕಾನೂನಿನ ಇನ್ನು ಮುಂದಿನ ತಿದ್ದುಪಡಿಗಳನ್ನ ಮಾಡುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಅಂತ ಹೇಳಿ. ಅಂದ್ರೆ ಈಗ ಇನ್ನು ಸಿನಿಮಾ ಸುದ್ದಿಯನ್ನ ತಗೊಳ್ಳೋದಾದ್ರೆ, ಈಗ ನಟಿ ರಶ್ಮಿಕಾ ಮಂದಣ್ಣ ಅವ್ರಿಗೆ ಹೊಸ ಬಾಯ್ ಫ್ರೆಂಡ್ ಸಿಕ್ಕಿದಾರಂತೆ. ಹಿ ಸೋ ಕ್ಯೂಟ್ ಅಂತೆಲ್ಲ ಮಾತನಾಡ್ತಿದ್ದಾರೆ. ಬಟ್ ಆ ಹುಡುಗ ಯಾರು, ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ಈಗಷ್ಟೇ ಗೊತ್ತಾಗುತ್ತೆ. ಈಗ ಪೈರಸಿ ಕಿಚ್ಚು ಪ್ರಸಾರವಾಗುತ್ತೆ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.